ನಮಸ್ಕಾರ ಟಿವಿ2ಗೆ ಸ್ವಾಗತ. ನಿಮ್ಮಲ್ಲೇ ಬಂದು ನಿಂತಿರೋದಕ್ಕೆ ಅಭಿವೃದ್ಧಿ ಆಗಿರೋದು. ಆ ಭಗವಂತ ನೂರಾರು ಕಾಲ ಸುಖ ಸಂತೋಷ ನೆಮ್ಮದಿ ಕೊಡ್ಲಿ. ಆಮೇಲೆ ಇನ್ನ ಒಂದು ಹೇಳ್ತೀನಿ, ಇನ್ನ ಮುಂದಕ್ಕೂ ಸ್ಟೆಪ್ ಗೆಲ್ಲಬೇಕು. ಅವರು ಒಂದು ಮಿನಿಸ್ಟರ್ ಆಗಿ ಕೂತ್ಕೋಬೇಕು. ಅವ್ರು ನೋಡಿ ಬೊಮ್ಮನಹಳ್ಳಿ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಎಂದೇ ಗುರುತಿಸಿಕೊಂಡಿರುವ ಶಾಸಕ ಸತೀಶ್ ರೆಡ್ಡಿ ಅವರು ಕ್ಷೇತ್ರದ ಜನರ ಕಷ್ಟ ಸುಖಗಳಿಗೆ ಸದಾ ಸ್ಪಂದಿಸುತ್ತಾ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂದು ಕ್ಷೇತ್ರದಲ್ಲಿ ಹಲವು ಹೊಸ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಅವರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಶಾಸಕ ಸತೀಶ್ ರೆಡ್ಡಿ ಅವರ ಹೇಳಿಕೆಯ ಮುಖ್ಯಾಂಶಗಳು: ದ್ವೇಷ ಭಾಷಣದ ಬಿಲ್ ಬಗ್ಗೆ ಅಸಮಾಧಾನ. ರಾಜ್ಯ ಸರ್ಕಾರವು ದ್ವೇಷ ಭಾಷಣಕ್ಕೆ ಸಂಬಂಧಿಸಿದಂತೆ ಮಂಡಿಸಿರುವ ಹೊಸ ಬಿಲ್ ವಿಧೇಯಕ ಬಗ್ಗೆ ಶಾಸಕರು ತಮ್ಮ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಕುಂಠಿತ. ರಾಜ್ಯದಲ್ಲಿ ಸದ್ಯ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ. ಆಡಳಿತಾರೂಢ ಸರ್ಕಾರವು ಕೇವಲ ಕುರ್ಚಿ ಜಂಜಾಟದಲ್ಲಿ ಅಧಿಕಾರದ ಕಿತ್ತಾಟ ಮುಳುಗಿದೆ ಎಂದು ಅವರು ಟೀಕಿಸಿದರು. ಅನುದಾನದ ಕೊರತೆ, ಕ್ಷೇತ್ರಗಳಿಗೆ ಸರಿಯಾದ ಅನುದಾನ ಬಿಡುಗಡೆಯಾಗುತ್ತಿಲ್ಲ. ಇದರಿಂದ ಸಾರ್ವಜನಿಕರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಎಲ್ಲ ವೈಫಲ್ಯಗಳಿಗೆ ಮುಂದಿನ ದಿನಗಳಲ್ಲಿ ರಾಜ್ಯದ ಜನರೇ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಅವರು ಎಚ್ಚರಿಸಿದರು. ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ಶಾಸಕರಿಗೆ ಹಾಗೂ ಉಪಸ್ಥಿತರಿದ್ದ ಪ್ರಮುಖ ಮುಖಂಡರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಿದರು. ಗಣ್ಯರ ಉಪಸ್ಥಿತಿ. ಈ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ಗಳಾದ ಮುರಳಿ ಮತ್ತು ರವಿ, ಪ್ರಮುಖ ಮುಖಂಡರಾದ ಮಧು, ಸಾಯಿಬಾಬಾ ದೇವಸ್ಥಾನದ ಅಧ್ಯಕ್ಷರಾದ ಮೇಡ ರಾಮಕೃಷ್ಣ ಹಾಗೂ ರಮೇಶ್ ಬಾಬು ಅವರು ಭಾಗವಹಿಸಿದ್ದರು. ಜನಸ್ಪಂದನೆ. ಕಾರ್ಯಕ್ರಮದಲ್ಲಿ ಹಲವಾರು ಸ್ಥಳೀಯ ಮುಖಂಡರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅಣ್ಣ ಈ ಕಡೆ ಈ ದಿನ ನಮ್ಮ ವಂಶಾಂಧ್ರದಲ್ಲಿ ಒಂದು ವೆಟ್ವೆಲ್ ಮಾಡುವಂತದ್ದು, ಅದ್ರ ಜೊತೆಗೆ ಅರ್ಕೆರೆ ಉಳಿಮಾವು ಭಾಗದಲ್ಲಿ ಆಸ್ಫಾಲ್ಟಿಂಗ್ ಮಾಡುವಂತ ಕಾರ್ಯಕ್ರಮ ಮತ್ತು ಜ್ಞಾನಪ್ಪನಹಳ್ಳಿಯಲ್ಲಿ ಕಾಂಕ್ರೀಟ್ ಹಾಕುವಂಥದ್ದು, ದೇವ್ರ ಚಿಕ್ಕನಹಳ್ಳಿಯಲ್ಲಿ ತಾರ್ ಹಾಕುವಂತ ಒಂದು ರಸ್ತೆಗೆ ಇವತ್ತು ಪೂಜೆಗಳನ್ನ ನಾವು ಮಾಡಿದ್ದೇವೆ. ಹಲವಾರು ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ಇಡೀ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಬೊಮ್ಮನಹಳ್ಳಿ ಅದನ್ನ ಮುಂದುವರಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ನೋಡಿ ಏನಾಗ್ತಾ ಇದೆ, ಕಾಂಗ್ರೆಸ್ ಇವತ್ತು ದೇಶದಲ್ಲಿ ವಿಷ ಬೀಜವನ್ನ ಬಿತ್ತುವಂತ ಕೆಲಸ ಮಾಡ್ತಾ ಇದೆ. ವಿಧಾನಸೌಧದ ಮುಂಭಾಗದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳ್ದಂತವ್ರನ್ನ ಪೊಲೀಸ್ ಕೇಸ್ ಮಾಡಲ್ಲ, ಮತ್ತೆ ಅವ್ರ ಮೇಲೆ ಅರೆಸ್ಟ್ ಮಾಡಲ್ಲ, ವಾದ ಮಾಡ್ತಾರೆ. ಇವರು ದ್ವೇಷ ಭಾಷಣ ಅಂದ್ರೆ ಏನು? ಹಿಂದೂಗಳ ಧರ್ಮ, ಹಿಂದೂ ದೇಶ ಅಂತ ಹೇಳಿದ್ರೆ ದ್ವೇಷ ಭಾಷಣನ? ಮತ್ತೆ ಇನ್ನೆಲ್ಲ ಹೋಗಿ ಭಾಷಣ ಮಾಡ್ಬೇಕು? ಪಾಕಿಸ್ತಾನಕ್ಕೆ ಹೋಗಿ ಮಾಡ್ಬೇಕಾ? ಎಲ್ಲೋ ಒಂದು ಕಡೆ ದೇಶದ ಜನರನ್ನ ಇವತ್ತು ಕಾಂಗ್ರೆಸ್ ಈ ರೀತಿ ನಡೆಸ್ಕೊಂಡಿರೋದಕ್ಕೆ ಇವತ್ತು ಕಾಂಗ್ರೆಸ್ನ ದೇಶದಿಂದ ಕಿತ್ತು ಬಿಸಾಕಿದೆ. ಇನ್ನೆರಡು ರಾಜ್ಯ ಇದೆ, ಅದನ್ನು ಕಿತ್ತು ಬಿಸಾಕಿ. ಈಗ ಈ ಭಾಗದಲ್ಲಿ ಬೊಮ್ಮನಹಳ್ಳಿ ಆಗ್ಲಿ, ದೇವಚಿಕ್ಕನಹಳ್ಳಿ ಆಗ್ಲಿ, ಅರಕೆರೆ ಆಗ್ಲಿ, ಈ ಸುತ್ತಮುತ್ತಲ್ಲಿ ಇಂಪ್ರೂವ್ ಆಗಿರೋದು ನಮ್ಮ ಮೇಲೆ ಸತೀಶ್ ರೆಡ್ಡಿಯಿಂದ. ಯಾಕೆ ಅಂದ್ರೆ ಮುಂದೆ ನಾನು ಇಲ್ಲೇ ಹುಟ್ಟು ಬೆಳೆದಿರೋಳು. ನಮಗ್ ಮುಂದೆ ಹೋಗೋ ಒಂದು ನೀರ್ಗೆ ಅನುಕೂಲ ಇರ್ಲಿಲ್ಲ, ಮೈನ್ ರೋಡ್ಗೆ ಅನುಕೂಲ ಇರ್ಲಿಲ್ಲ,
ಪ್ರತಿಯೊಂದಕ್ಕೂ ನಾವು ಇಲ್ಲಿಂದ ದೇವಚಿಕ್ಕನಹಳ್ಳಿಯಿಂದ ಬೊಮ್ಮನಹಳ್ಳಿಗೆ ಒಂದು ಆಟ ಹೋಗ್ಬೇಕು ಅಂದ್ರೆ ಅವ್ರು ಯೋಚನೆ ಮಾಡ್ತಾ ಇದ್ರು 50 ರೂಪಾಯಿ ಅರ್ಜೆಂಟ್ 50 ರೂಪಾಯಿ ಕೊಡ್ತೀವಿ ಅಂದ್ರೆ ಬೊಮ್ಮನಹಳ್ಳಿ ಹತ್ರ ಬಿಡ್ತಾ ಇರ್ಲಿಲ್ಲ. ಇವತ್ತು ಅವ್ರಿಗೆ ನಮ್ಮ ಸತೀಶ್ ರೆಡ್ಡಿ MLA ಕೈ ಎತ್ತಿ ಮುಗಿಬೇಕು. 20 ಕಾವೇರಿ ನೀರ್ ಹಾಕತ್ತ ಪುಣ್ಯಾತ್ಮ. ಒಂದು ಕುಡಿಯೋ ನೀರ್ಗೆ ನಾನು 20 ವರ್ಷ ಬಾಡಿಗೆ ಮನೆಗಳು ತೋರಿಸಿದೀನಿ. ಯಾರ ಮನೆಗಾದ್ರೂ ಒಂದ್ ಬಿಂದಿಗೆ ನೀರ್ಗೆ ಹೋದ್ರೆ ಏನಂತ ಇದ್ರು ಗೊತ್ತಾ, ಬೇಕಾದ್ರೆ ಊಟ ಮಾಡ್ಬಿಟ್ಟು ಹೋಗಮ್ಮ ನೀರ್ ಕೊಡಲ್ಲ ಅಂತ ಇದ್ರು. ಆ ತರ ಇತ್ತು. ಆ ತರ ಪುಣ್ಯಾತ್ಮ MLA ಎಲೆಕ್ಷನ್ ನಿಂತಿದ ತಕ್ಷಣ ದೇವಚಿಕ್ಕನಹಳ್ಳಿಯಲ್ಲಿ ಬೋರ್ವೆಲ್ ಹಾಕೊಟ್ರು ಹಳ್ಳಿ ಮಾರ್ಗ ಹತ್ರ. ಹಂಗೆ ಆ ದೇವ್ರ ದಯದಿಂದ ಕಾವೇರಿ ನೀರ್ ಬಂತು ನಮ್ಗೆ. ನಮ್ ದೇವಚಿಕ್ಕನಹಳ್ಳಿಯಲ್ಲಿ ಹೇಳ್ಬೇಕಂದ್ರೆ ಮೇಡಮ್ ಬೇಜಾರೇ ಮಾಡ್ಕೋಬೇಡಿ, 2,000 3,000 ರೂಪಾಯಿಗೆ ಯಾರೋ ಬಾಡಿಗೆಗೆ ಬರ್ತಾ ಇರ್ಲಿಲ್ಲ. ಇವತ್ತು ನಮ್ಮ MLA ಬಂದು ಈ ದೇವಚಿಕ್ಕನಹಳ್ಳಿಯಲ್ಲಿ ಇಳಿದು ಸುತ್ತಮುತ್ತ ಇಂಪ್ರೂವ್ ಆಗಿರೋದಕ್ಕೆ ಒಂದು ಚಿಕ್ಕದು ಮೆಟ್ಲುಗಳ ಇರೋ ಮನೆ 5,000 ರೂಪಾಯಿ ಬರ್ತಾ ಇದೆ. ಒಟ್ಟೆ ಈ ಭಾಗದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಿದ್ದಾರೆ. ಹೆಚ್ಚು ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ಸರ್ ನಾನು ಹೇಳ್ತಾ ಇದ್ದೀನಿ, ನಮ್ ದೇವಚಿಕ್ಕನಹಳ್ಳಿ ಆಂಜನೇಯನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಮನೆ ಮಗನಾಗಿ ಆ ಭಗವಂತ 100 ಕಾಲ ಸುಖ ಸಂತೋಷ ನೆಮ್ಮದಿ ಕೊಟ್ಟು ಕಾಪಾಡ್ಲಿ. ಈ ಅಭಿವೃದ್ಧಿ ಆಗಿದೆ ಅಂದ್ರೆ ಈ ಸುತ್ತಮುತ್ತಲೆಲ್ಲ ನಮ್ಮ MLA ಬಂದು ನಿಂತಿರೋದಕ್ಕೆ ಅಭಿವೃದ್ಧಿ ಆಗಿರೋದು. ಆ ಭಗವಂತ 100 ಕಾಲ ಸುಖ ಸಂತೋಷ ನೆಮ್ಮದಿ ಕೊಡ್ಲಿ. ಆಮೇಲೆ ಇನ್ನ ಒಂದು ಹೇಳ್ತೀನಿ, ಇನ್ನ ಮುಂದಕ್ಕೂ ಸ್ಟೆಪ್ ಗೆಲ್ಲಬೇಕು. ಅವರು ಒಂದು ಮಿನಿಸ್ಟರ್ ಆಗಿ ಕೂತ್ಕೋಬೇಕು. ಅವ್ರನ್ನ ನೋಡಿ